ಮಂಗಳೂರು ಅವಲಕ್ಕಿ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಸಿಂಪಲ್ ಆಗಿರುತ್ತೆ, ವೆರಿ ಈಸಿ, ಟೇಸ್ಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅವಲಕ್ಕಿ ಫಸ್ಟ್ ಅವಲಕ್ಕಿನ ಒಣದೇ ಬಿಸಿ ಮಾಡ್ಕೋಬೇಕು. ಒಣದೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಗಿಣ್ಣೆ ಎಲ್ಲ ಏನು ಬಳಸೋದು ಬೇಡ. ಆಯಿತಾ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಬಿಸಿ ಮಾಡ್ಕೊಂಡ್ರೆ ಗರಿ ಗರಿ ಬರುತ್ತೆ, ಅಷ್ಟಕ್ಕೆ ಏನೇನಿಲ್ಲ. ಇದು ಒಂದೇ ರೀಸನ್. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತಲೇ ಬಿಸಿ ಮಾಡ್ಕೊಳೋದು. ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ಅನ್ನಿಸ್ತೆ. ಕ್ರಿಸ್ಪಿ ಆಗಬೇಕು, ಇಷ್ಟು ಕ್ರಿಸ್ಪಿ ಆದರೆ ಸಾಕು. ಸ್ವಲ್ಪ ಎಣ್ಣೆ, ನಂತರ ಬ್ಯಾಡಗಿ ಮೆಣಸಿನ್ಕಾಯಿ. ನಾನು ಬ್ಯಾಡಗಿದೇ ಬಳಸೋದು, ನಮಗೆ ಖಾರ ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಯಾವಾಗೂ ಬ್ಯಾಡಗಿದೇ ಬಳಸೋದು. ನೀವು ಖಾರ ತಿಂತೀರಂದರೆ ಗುಂಟೂರು ಹಾಕ್ಕೊಳ್ರಿ. ನಂತರ ಸ್ವಲ್ಪ ಜೀರಿಗೆ ಸಾಕು. ನಂತರ ಸ್ವಲ್ಪ ಧನಿಯಾ, ಮಸಾಲೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಸ್ವಲ್ಪ ಸಾಕು. ಹಾಕಿ ತರಿಯಾಗಿ ರುಬ್ಕೋಬೇಕು. ನೀರೇನು ಹಾಕೋದು ಬೇಡ, ತರಿಯಾಗಿ ಗಾನಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ನಂತರ ಒಣಮೆಣಸಿನ್ಕಾಯಿ, ಕರಿಬೇವು, ನಂತರ ಪುಡಿ ಮಾಡಿರುವಂಥ ಮಸಾಲ, ಮೊದಲೇ ಹುರಿದು ಪುಡಿ ಮಾಡಿರುವಂಥ ಮಸಾಲ ಹಾಕಬೇಕು. ಚೂರು ಅರಿಶಿನ, ಸ್ವಲ್ಪ ಇಂಗು, ಸ್ವಲ್ಪ ಉಪ್ಪು, ನೈಸ್ ಉಪ್ಪು ರುಚಿಗೆ ತಕ್ಕಷ್ಟು. ನಂತರ ಅವಲಕ್ಕಿ ಹಾಕಿ ಮಿಕ್ಸ್. ಅವಲಕ್ಕಿ ಮಂಗಳೂರು ಸ್ಟೈಲ್ ಅವಲಕ್ಕಿ ಒಮ್ಮೆ ಟ್ರೈ ಮಾಡಿ ನೋಡಿ. ಶೇಂಗಾ ಪುಟಾಣಿ ಎಲ್ಲ ಏನು ಬಳಸ್ತಾ ಹಾಗಿಲ್ಲ ಇದಕ್ಕೆ. ಮಂಗಳೂರು ಸ್ಟೈಲ್ ಅವಲಕ್ಕಿ, ಸಿಂಪಲ್ ಅವಲಕ್ಕಿ.